ವಿದ್ಯಾರ್ಥಿಗಳೇ, ಇಂದು ಭೌತಶಾಸ್ತ್ರದ ಒಂದು ಪರಿಕಲ್ಪನೆಯಲ್ಲಿ ಪಾಠ ಯೋಜನೆಯ ಮಾದರಿಯನ್ನು ನೋಡೋಣ. ಇಲ್ಲಿ ಮೊದಲನೆಯದಾಗಿ ವೈಯಕ್ತಿಕ ಮಾಹಿತಿ ಇರುತ್ತೆ. ಅಲ್ಲಿ ಹೆಸರು, ರೋಲ್ ನಂಬರ್, ಶಾಲೆ ಮತ್ತು ಡಿವಿಷನ್, ಘಟಕ. ಇಲ್ಲಿ ನಾವು ತೆಗೆದುಕೊಳ್ಳತಕ್ಕಂಥದ್ದು ಅಯಸ್ಕಾಂತ. ವರ್ಗ 8ನೇ ತರಗತಿ. ಅದರ ಉಪಘಟಕ ಅಯಸ್ಕಾಂತದ ಮೂಲ ಪರಿಕಲ್ಪನೆ. ವಿಷಯ ಭೌತಶಾಸ್ತ್ರ. ಡೇಟು ಉದಾಹರಣೆಯಾಗಿ 22/7/2020. ಪಾಠ ಸಂಖ್ಯೆ, ಪಾಠ ಯೋಜನೆ ಸಂಖ್ಯೆ 2. ಇನ್ನು ಎರಡನೇದು ಯಾವುದು? ಪ್ರೀವಿಯಸ್ ನಾಲೆಜ್, ಪೂರ್ವಜ್ಞಾನ. ಹಾಗಾದರೆ ಪೂರ್ವಜ್ಞಾನವನ್ನು ಯಾವುದನ್ನು ಕೊಡಬೇಕಿಲ್ಲಿ? ಪೂರ್ವಜ್ಞಾನ ನೋಡು. 8ನೇ ತರಗತಿ ತೆಗೆದುಕೊಳ್ಳೋದಾದರೆ ಪೂರ್ವಜ್ಞಾನ 7ನೇ ತರಗತಿಯ ಭೌತಶಾಸ್ತ್ರ ಪಠ್ಯಪುಸ್ತಕ ಅಥವಾ ಪದವಿ ಪೂರ್ವ ಭೌತಶಾಸ್ತ್ರದ ಪುಸ್ತಕ ಅಥವಾ ಭೌತಶಾಸ್ತ್ರದ ಮೂಲಗಳುಳ್ಳಂತಹ ಯಾವುದಾದ್ರೂ ಪುಸ್ತಕಗಳು ಅಂತ. ಮೂರನೇದು ಏನಪ್ಪ ಅಂತಂದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಜನರಲ್ ಆಬ್ಜೆಕ್ಟಿವ್ಸ್, ಸಾಮಾನ್ಯ ಉದ್ದೇಶಗಳು. ಸಾಮಾನ್ಯ ಉದ್ದೇಶಗಳು ಯಾವುದು? ಮೊದಲೇದು ಜ್ಞಾನ. ಹೇಗೆ ಬರೀಬೇಕು ಜ್ಞಾನ? ನೋಡ್ರಿ, ನಾವೀಗ ಭೌತಶಾಸ್ತ್ರವನ್ನು ತೆಗೆದುಕೊಂಡಾಗ ಸಾಮಾನ್ಯ ಉದ್ದೇಶಗಳು ಭೌತಶಾಸ್ತ್ರಕ್ಕೆ ಸೀಮಿತವಾಗಿರೋದ್ರಿಂದ ನಾವು ಅದನ್ನು ಜ್ಞಾನವನ್ನು ಭೌತಶಾಸ್ತ್ರಕ್ಕೆ ಅನುಗುಣವಾಗಿ ಬರೀಬೇಕು. ಉದಾಹರಣೆ, ವಿದ್ಯಾರ್ಥಿಗಳಲ್ಲಿ ಭೌತಶಾಸ್ತ್ರದ ಮೂಲ ಪರಿಕಲ್ಪನೆಯ ಜ್ಞಾನವನ್ನು ಮೂಡಿಸುವುದು. ಎರಡನೇದು ತಿಳುವಳಿಕೆ. ತಿಳುವಳಿಕೆ ಏನಂತಂದರೆ ವಿದ್ಯಾರ್ಥಿಗಳಲ್ಲಿ ಅದೇ ಭೌತಶಾಸ್ತ್ರದ ಅರ್ಥ ಮತ್ತು ಪ್ರಯೋಗಗಳ ತಿಳುವಳಿಕೆ ಮೂಡಿಸುವುದು. ಅಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರದ ಅರ್ಥ ಮತ್ತು ಪ್ರಯೋಗಗಳ ತಿಳುವಳಿಕೆಯನ್ನು ಮೂಡಿಸುವುದು. ಹಾಗಾದರೆ ಕೌಶಲ್ಯ ಯಾವುದು? ವಿದ್ಯಾರ್ಥಿಗಳಲ್ಲಿ ಭೌತಶಾಸ್ತ್ರದ ಪ್ರಯೋಗಗಳ ತಯಾರಿಕೆ ಮತ್ತು ಜೋಡಣೆಯ ಕೌಶಲ್ಯವನ್ನು ಮೂಡಿಸುವುದು. ಕೊನೆಯದಾಗಿ ಆಸಕ್ತಿ. ಯಾವ ಆಸಕ್ತಿಯನ್ನು ಬೆಳೆಸ್ತೀವಿ? ವಿದ್ಯಾರ್ಥಿಗಳಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಭೌತಶಾಸ್ತ್ರದ ಆಸಕ್ತಿಯನ್ನು ಮೂಡಿಸುವುದು. ನಾವು ಎಲ್ಲೆಲ್ಲಿ ಯಾವ ಕ್ಷೇತ್ರಗಳಲ್ಲಿ ಈ ಭೌತಶಾಸ್ತ್ರದ ಪರಿಕಲ್ಪನೆಗಳನ್ನು ಬಳಸ್ತೀವಿ ಅಂತಕ್ಕಂತಹ ಆಸಕ್ತಿಯನ್ನು ಮೂಡಿಸುವುದು. ಹಾಗಾದರೆ ಇಲ್ಲಿ ನೋಡ್ರಿ, ಇನ್ನು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತಂದರೆ ವಿಶಿಷ್ಟ ಉದ್ದೇಶಗಳು. ವಿಶಿಷ್ಟ ಉದ್ದೇಶಗಳು ಯಾವುವಂತಂತಂದರೆ ಮೊದಲನೇದಾಗಿ ಜ್ಞಾನ. ವಿದ್ಯಾರ್ಥಿಗಳಲ್ಲಿ ಅಯಸ್ಕಾಂತದ ಅರ್ಥ ಮತ್ತು ಪರಿಕಲ್ಪನೆಯ ಜ್ಞಾನವನ್ನು ತಿಳಿಸುವುದು. ಯಾಕಂತಂದರೆ ನಾವು ಘಟಕವಾಗಿ ಅಯಸ್ಕಾಂತ ತೊಗೊಂಡ್ವಿ, ಅದರ ಉಪಘಟಕವಾಗಿ ಅಯಸ್ಕಾಂತದ ಮೂಲ ಪರಿಕಲ್ಪನೆಗಳನ್ನು ತಗೊಂಡ್ವಿ. ಹಾಗಿರೋದ್ರಿಂದ ಇಲ್ಲಿ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸು, ಅದರಲ್ಲಿಯೇ ಜ್ಞಾನ, ವಿದ್ಯಾರ್ಥಿಗಳಲ್ಲಿ ಅಯಸ್ಕಾಂತದ ಅರ್ಥ ಮತ್ತು ಪರಿಕಲ್ಪನೆಯ ಜ್ಞಾನವನ್ನು ತಿಳಿಸುವುದು. ಎರಡನೇದು ತಿಳುವಳಿಕೆ. ವಿದ್ಯಾರ್ಥಿಗಳಲ್ಲಿ ಅಯಸ್ಕಾಂತದ ಗುಣಗಳ ಮತ್ತು ಪ್ರಕಾರಗಳ ತಿಳುವಳಿಕೆಯನ್ನು ಮೂಡಿಸುವುದು. ಯಾವ್ಯಾವ ಥರದ ಗುಣಗಳನ್ನು ಹೇಳ್ತೀವಿ ಮತ್ತು ಪ್ರಕಾರಗಳನ್ನು ಹೇಳ್ತೀವಿ ಅದರ ತಿಳುವಳಿಕೆಯನ್ನು ಮೂಡಿಸುವುದು. ಹಾಗಾದರೆ ಕೌಶಲ್ಯ ಯಾವುದು? ವಿದ್ಯಾರ್ಥಿಗಳಲ್ಲಿ ಅಯಸ್ಕಾಂತವು ದಕ್ಷಿಣೋತ್ತರವಾಗಿಯೇ ನಿಲ್ಲುವ ಕೌಶಲ್ಯವನ್ನು ಬೆಳೆಸುವುದು. ಕೌಶಲ್ಯ ಏನಿರುತ್ತೆ ಅಂತಂದರೆ ವಿಶಿಷ್ಟವಾಗಿರುತ್ತೆ. ಯಾವ ಪಾಠದ ಯಾವ ಹಂತದಲ್ಲಿ, ಪಾಠದ ಯಾವ ಭಾಗದಲ್ಲಿ ಕೌಶಲ್ಯವನ್ನು ಬಳಸ್ತೀವಿ ಅಂತ ನೋಡ್ಕೊಂಡು ಅದನ್ನು ಮಾತ್ರ ಬಳಿಬೇಕು. ಇಲ್ಲಿ ಅಯಸ್ಕಾಂತವು ದಕ್ಷಿಣೋತ್ತರವಾಗಿ ನಿಲ್ಲುವ ಕೌಶಲ್ಯವನ್ನು ಬೆಳೆಸುವುದು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ. ಹಾಗಂದರೆ ಈ ಪಾಠದ ಆಸಕ್ತಿ ಯಾವುದು? ವಿದ್ಯಾರ್ಥಿಗಳಲ್ಲಿ ಅಯಸ್ಕಾಂತವನ್ನು ಕೈಗಾರಿಕೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಬಳಸುವ ಆಸಕ್ತಿಯನ್ನು ಮೂಡಿಸುವುದು. ನೋಡ್ರಿ, ಈ ಅಯಸ್ಕಾಂತವನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸ್ತೀವಿ. ದೊಡ್ಡ ದೊಡ್ಡ ವಸ್ತುಗಳನ್ನು ಎತ್ತಬೇಕಾದ್ರೆ ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಮತ್ತು ರೇಡಿಯೋನ, ಮೊಬೈಲು ಮತ್ತು ಟೇಪ್ ರೆಕಾರ್ಡ್ಸ್, ಇನ್ನುಳಿದ ದಿನನಿತ್ಯದ ಬಳಕೆಯಲ್ಲಿ ಕೂಡ ನಾವೇನು ಮಾಡ್ತೀವಿ? ಈ ಅಯಸ್ಕಾಂತವನ್ನು ಬಳಸ್ತೀವಿ ಅಂತ ಅರ್ಥ. ಯಾಕಂದರೆ ಅದು ವಿದ್ಯುತ್ ಕಾಂತೀಯವಾಗಿರೋದ್ರಿಂದ ಆ ವಸ್ತುಗಳನ್ನು, ಆ ಅಲೆಗಳನ್ನು, ತರಂಗಗಳನ್ನು ಅದು ಹೀರ್ಕೊಳ್ಳೋದ್ರಿಂದ ನಾವು ಅದನ್ನು ಬಳಸ್ತೀವಿ ಅಂತಕ್ಕಂಥದ್ದು ಅಂತ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಆಫ್ ದ ಲೆಸನ್ ಪ್ಲಾನ್ ಈಸ್ 5th one, ಟೀಚಿಂಗ್ ಕಾನ್ಸೆಪ್ಟ್. ಟೀಚಿಂಗ್ ಕಾನ್ಸೆಪ್ಟಲ್ಲಿ
ನೀವು ಯಾವ ತರಗತಿಯ ಯಾವ ಪಾಠವನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ 40 ನಿಮಿಷಗಳ ಒಂದು ಟೀಚಿಂಗ್ ಕಾನ್ಸೆಪ್ಟನ್ನು ತೆಗೆದುಕೊಳ್ಬೇಕು. ಉದಾಹರಣೆ, ನಾನು ಅಯಸ್ಕಾಂತ ತೆಗೆದುಕೊಳ್ಳೋದಾದರೆ ನಾನು ಟೀಚಿಂಗ್ ಕಾನ್ಸೆಪ್ಟ್ಗಳಲ್ಲಿ ಅಯಸ್ಕಾಂತದ ಅರ್ಥ, ಅಯಸ್ಕಾಂತದ ಗುಣಗಳು ಮತ್ತು ಅಯಸ್ಕಾಂತದ ವಿಧಗಳನ್ನು ತೆಗೆದುಕೊಳ್ಳುತ್ತೇನೆ. ಅವುಗಳನ್ನೇ ಟೀಚಿಂಗ್ ಕಾನ್ಸೆಪ್ಟ್ಗಳಲ್ಲಿ ಅಯಸ್ಕಾಂತದ ಅರ್ಥನ 2-3 ಲೈನನ್ನು ಬರಿಬೇಕು. ಜೊತೆಗೆ ಅಯಸ್ಕಾಂತದ ಗುಣಗಳನ್ನು ಒಂದು 3-4 ಗುಣಗಳನ್ನು ಬರಿಬೇಕು. ಜೊತೆಗೆ ಅಯಸ್ಕಾಂತದ ವಿಧಗಳು ಎಷ್ಟಿರ್ತಾವೋ ಅವುಗಳನ್ನು ಸಂಕ್ಷಿಪ್ತವಾಗಿ ಬರಬೇಕು. ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಇರಬಾರ್ದು. ಒಬ್ಬ ಶಿಕ್ಷಕನಿಗೆ ವೀಕ್ಷಣೆ ಮಾಡಲು ಬರತಕ್ಕಂತಹ ಒಬ್ಬ ಶಿಕ್ಷಕನಿಗೆ ಎಷ್ಟು ಪಾಠವನ್ನು ಇವರು 40 ನಿಮಿಷದಲ್ಲಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಟೀಚಿಂಗ್ ಕಾನ್ಸೆಪ್ಟನ್ನು ಬರಿತೀವಿ ಅಂತ. ಇನ್ನು 6ನೇದು ಟೀಚಿಂಗ್ ಏಡ್ ಅಂತ ಅರ್ಥ, ಬೋಧನಾ ಸಲಕರಣೆಗಳು. ನಾನು ಅಯಸ್ಕಾಂತ ಹೇಳೋದಾದರೆ ಅಯಸ್ಕಾಂತದ ತುಂಡುಗಳು, ಕಬ್ಬಿಣದ ಹರಳುಗಳು, ಕಾಗದ, ಡಸ್ಟರ್, ಮತ್ತು ನೀವು ಪೇಪರ್ಗಳನ್ನೇ ಬಳಸೋದಾದರೆ ಪೇಪರ್ ಮತ್ತು ಬಣ್ಣದ ಕಡುವು ಅಂತ ಅರ್ಥ, ಅಥವಾ ಬಿಳಿ ಕಡುವು ಅಂತ ಅರ್ಥ, ಅಂದರೆ ಚಾಕ್ ಪೀಸ್ ಅಂತ ಅರ್ಥ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು 7ನೇದು ಯಾವುದಂತಂದರೆ ಅಭಿಪ್ರೇರಣೆ ಅಂತ ಕರಿತೀವಿ, ಅದಕ್ಕೆ ಮೋಟಿವೇಶನ್ ಅಂತ ಕರಿತೀವಿ. ಹಾಗಾದರೆ ನಾನು ಅಯಸ್ಕಾಂತವನ್ನು ಹೇಳೋದಾದರೆ ಯಾವ ಥರನಾಗಿರ್ತಕ್ಕಂತಹ ಕನಿಷ್ಠ 4 ಅಥವಾ 5 ಪ್ರಶ್ನೆಗಳನ್ನು ಅಭಿಪ್ರೇರಣಾ ಹಂತದಲ್ಲಿ ಕೇಳಲಿಚ್ಛಿಸುತ್ತೇನೆ ಎಂಬತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಈಗ ಉದಾಹರಣೆ, ಅಯಸ್ಕಾಂತ ನಾನು ಪಾಠ ತೊಗೊಳೋದಾದರೆ 1ನೇ ಪ್ರಶ್ನೆ, ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ಬಳಸುತ್ತೀರಿ ಅಂತ 1ನೇ ಪ್ರಶ್ನೆ ಹಾಕಿದರೆ ಉತ್ತರ ಏನಾಗಿರುತ್ತೆ, ಎಲ್ಲರೂ ಬಳಸ್ತೀವಿ ಅಂತಕ್ಕಂತಹ ಸಾಮಾನ್ಯ ಉತ್ತರ ಬರಬಹುದು. ಇದಾದ ನಂತರ 2ನೇ ಪ್ರಶ್ನೆ, ಮೊಬೈಲ್ನಲ್ಲಿ ನೀವು ಚಿತ್ರಗಳನ್ನು ಮತ್ತು ಶಬ್ದದ ಧ್ವನಿಗಳನ್ನು ಯಾವ ವೈಜ್ಞಾನಿಕ ಪದ್ಧತಿಯಿಂದ ಅಥವಾ ಪದದಿಂದ ಪಡೆಯುತ್ತೀರಿ, ಯಾವ ವೈಜ್ಞಾನಿಕ ವಿಧಿಯಿಂದ ಪಡೆಯುತ್ತೀರಿ? ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನನ್ಬೋದು, ನೀವು ಪ್ರಯತ್ನ ಪಡೋದಾದರೆ ಗಾಳಿಯ ಮೂಲಕ ನಮಗೆ ಚಿತ್ರಗಳು ಶಬ್ದಗಳು ಬರ್ಬೋದು ಅಂತ ಹೇಳ್ಬೋದು. ಆದರೆ ಅದರ ಭೌತಶಾಸ್ತ್ರೀಯ ಪದ ಯಾವುದಂತಂದರೆ ತರಂಗಗಳ ಮೂಲಕ ಬರುತ್ತೆ ಅಂತ. ಹಂಗಂದರೆ ನಿಮಗೆ ತರಂಗಗಳು ಸಿಕ್ಕರೆ ಗಾಳಿಯ ಮೂಲಕ ಬರುತ್ತೆ ಅಥವಾ ಯಾವುದೋ ಒಂದು ಮಾಧ್ಯಮದ ಮೂಲಕ ಬರ್ತದೆ ಅಂತ ಹೇಳಿದರೆ ನೀವೇನು ಮಾಡಬೇಕು, 3ನೇ ಪ್ರಶ್ನೆ, ಹಾಗಾದರೆ ತರಂಗಗಳನ್ನು ಭೌತಶಾಸ್ತ್ರದಲ್ಲಿ ಏನೆಂದು ಕರೆಯುತ್ತೀರಿ ಅಂತ ಕೇಳ್ತಕ್ಕಂಥದ್ದು. ಅದಕ್ಕೆ ಉತ್ತರ ಏನಾಗಿರ್ತದೆ, ವಿದ್ಯುತ್ ಕಾಂತೀಯ ತರಂಗಗಳು, ವಿದ್ಯುತ್ ಕಾಂತೀಯ ಗಾಳಿಯ ಅಲೆಗಳು ಅಂತ ಅನ್ಬೋದು ಸಾಮಾನ್ಯವಾಗಿ. ಹಾಗಾದರೆ ಕೊನೆಯ ಪ್ರಶ್ನೆ ಏನು ಮಾಡಬೇಕು, ಕಾಂತೀಯ ಎಂದರೇನು ಅಂತಕ್ಕಂಥದ್ದನ್ನು ಕೇಳಬೇಕು. ಅಲ್ಲೇನಾಗಿರುತ್ತೆ, ವಿದ್ಯುತ್ ಕಾಂತೀಯ ತರಂಗಗಳು ಅಂದಿರ್ತಾರಲ್ಲ, ಹಾಗಾಗಿ ನಾವು ಕಾಂತೀಯ ಅಂದರೆ ಏನು ಅಂದರೆ ಕಾಂತೀಯ ಪದವನ್ನು ವಿಜ್ಞಾನದಲ್ಲಿ ಇನ್ನೊಂದು ಪದ ಯಾವುದು ಅಂತ ಕೇಳಿದರೆ ಅವರು ಅಯಸ್ಕಾಂತ ಅನ್ಬೋದು ಅಥವಾ ಹೇಳದೇ ಇರಬಹುದು. ಇಷ್ಟು ನಿಮಗೆ ಅಭಿಪ್ರೇರಣೆಯಲ್ಲಿ ಸಿಕ್ಕರೆ ಸಾಕು ಅಂತ ಅರ್ಥ. ತದನಂತರದಲ್ಲಿ ನಾವೇನಂತ ಕರಿತೀವಿ, 8ನೇ ಹಂತ ಯಾವುದಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಏಮ್ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ಆಫ್ ಏಮ್ ಏನು, ಇಂದು ನಾವು ಕಾಂತೀಯ ಅಥವಾ ಅಯಸ್ಕಾಂತಗಳ ಬಗ್ಗೆ ಅಭ್ಯಸಿಸೋಣ ಅಂತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಇದಾದ ಮೇಲೆ ಮುಖ್ಯವಾಗಿ ಬರೋದು ಏನಂತಂದರೆ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಅದಕ್ಕೆ ಇನ್ನೊಂದು ಹೆಸರೇನು, ಪ್ರೆಸೆಂಟೇಷನ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಹಂತಗಳಿರ್ತಾವೆ ಅಂತಂದರೆ ಟೀಚಿಂಗ್ ಪಾಯಿಂಟ್ ಇರುತ್ತೆ, ಟೀಚರ್ ಆ್ಯಕ್ಟಿವಿಟಿ ಇರುತ್ತೆ, ಸ್ಟೂಡೆಂಟ್ ಆ್ಯಕ್ಟಿವ್ ಇರುತ್ತೆ, ಸ್ಟೂಡೆಂಟ್ ಔಟ್ಕಮ್ ಇರುತ್ತೆ ಮತ್ತು ಬ್ಲ್ಯಾಕ್ ಬೋರ್ಡ್ ವರ್ಕ್ ಇರುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಟೀಚರ್ ಆ್ಯಕ್ಟಿವಿಟಿ, ಸ್ಟೂಡೆಂಟ್ ಆ್ಯಕ್ಟಿವಿಟಿ. ನೀವು ಸ್ಟೂಡೆಂಟ್ ಔಟ್ಕಮ್ ಬರೀಬೋದು, ಬರೀದೇ ಇರ್ಬೋದು, ಜೊತೆಗೆ ಬ್ಲ್ಯಾಕ್ ಬೋರ್ಡ್ ವರ್ಕ್ ಅಂತ ಇರುತ್ತೆ. ಇಲ್ಲಿ ಟೀಚರ್ ಆ್ಯಕ್ಟಿವಿಟಿ, ಸ್ಟೂಡೆಂಟ್ ಆ್ಯಕ್ಟಿವಿಟಿ, ಬ್ಲ್ಯಾಕ್ ಬೋರ್ಡ್ ವರ್ಕನ್ನು ಕಂಪಲ್ಸರಿಯಾಗಿ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಹಾಗಾದರೆ ಇಲ್ಲಿ ನಾವು ಮೊದಲನೇ ಟೀಚಿಂಗ್ ಪಾಯಿಂಟ್ ಏನು ತೊಗೊತೀವಿ, ನಾವು ಟೀಚಿಂಗ್ ಕಾನ್ಸೆಪ್ಟಲ್ಲಿ ಹೇಳಿದ ಹಾಗೆ ನಾವು ಮೊದಲೇದು ಅಯಸ್ಕಾಂತದ ಅರ್ಥ ಅಂತ ಅರ್ಥ. ಇಲ್ಲಿ ಟೀಚಿಂಗ್ ಪಾಯಿಂಟಲ್ಲಿ ಅಯಸ್ಕಾಂತದ ಅರ್ಥ ಬರೀಬೇಕು. ಟೀಚರ್ ಆ್ಯಕ್ಟಿವಿಟಿಯಲ್ಲಿ ಏನೇನಿರುತ್ತೆ ಅಯಸ್ಕಾಂತದ ಅರ್ಥ
ನೀವಿಲ್ಲಿ ಬರೀಬೇಕು. ಹಾಗಾದರೆ ವಿದ್ಯಾರ್ಥಿ ಚಟುವಟಿಕೆಯಲ್ಲಿ ಏನು ಬರೀಬೇಕು? ವಿದ್ಯಾರ್ಥಿಗಳು ಅಯಸ್ಕಾಂತದ ಅರ್ಥವನ್ನು ತಿಳಿದುಕೊಳ್ಳುವರು ಅಂತ ಬರೀಬೇಕು. ಏನು? ವಿದ್ಯಾರ್ಥಿಗಳು ಅಯಸ್ಕಾಂತದ ಅರ್ಥವನ್ನು ತಿಳಿದುಕೊಳ್ಳುವರು. ಸ್ಟೂಡೆಂಟ್ ಔಟ್ಕಮ್ ಏನು? ತಿಳುವಳಿಕೆ ಅಂತಕ್ಕಂಥದ್ದು ಅಥವಾ ಜ್ಞಾನ ಅಂತಕ್ಕಂಥದ್ದು. ಬ್ಲ್ಯಾಕ್ ಬೋರ್ಡಲ್ಲಿ ಅದೇ ಡೆಫಿನಿಷನನ್ನು ಬರಿಬೇಕು. ಅಥವಾ ಸಮಯದ ಅಭಾವ ಇತ್ತು ಅಂತಂದರೆ, ಸಮಯದ ಹೊಂದಾಣಿಕೆ ಇತ್ತಂದರೆ ನಾವು ಅಯಸ್ಕಾಂತ ಅರ್ಥದ ಸಂಕ್ಷಿಪ್ತವನ್ನು ಬ್ಲ್ಯಾಕ್ ಬೋರ್ಡಲ್ಲಿ ಬರೀಬಹುದು. ಎರಡನೇ ಪಾಯಿಂಟು ಅಯಸ್ಕಾಂತದ ಗುಣಗಳು. ಇದನ್ನು ಟೀಚಿಂಗ್ ಪಾಯಿಂಟಲ್ಲಿ ಬರೆದ್ರೆ ಟೀಚರ್ ಆ್ಯಕ್ಟಿವಿಟಿಯಲ್ಲಿ ದಕ್ಷಿಣೋತ್ತರವಾಗಿ ನಿಲ್ಲುತ್ತದೆ ಅಂತಕ್ಕಂಥದ್ದನ್ನು, ಅಯಸ್ಕಾಂತಕ್ಕೆ 2 ಧ್ರುವಗಳಿವೆ ಅಂತಕ್ಕಂಥದ್ದನ್ನು ಬರಿಬಹುದು. ಅಯಸ್ಕಾಂತವನ್ನು ಎಷ್ಟೇ ತುಂಡುಗಳನ್ನಾಗಿಸಿದರೂ ಅದಕ್ಕೆ ಕನಿಷ್ಠ 2 ಧ್ರುವಗಳು ಸೃಷ್ಟಿಯಾಗುತ್ತವೆ ಅಂತ ಬರಿಬೋದು. ಹೀಗೆ ನೀವು ಎಷ್ಟಾದರೂ ನಾವು ಸಂಕ್ಷಿಪ್ತ ಒಂದು ನಿಮಗೆ ಪ್ಲ್ಯಾನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಹಾಗಾದರೆ ಅದೇ ಟೀಚರ್ ಆ್ಯಕ್ಟಿವಿಟಿಲಿ ಏನು ಬರಿತೀವಿ? ವಿದ್ಯಾರ್ಥಿಗಳು ಅಯಸ್ಕಾಂತದ ಗುಣಗಳನ್ನು ಬರೆದುಕೊಳ್ಳುವರು. ಹಾಗೆಯೇ ಸ್ಟೂಡೆಂಟ್ ಔಟ್ಕಮಲ್ಲಿ ಬರೆದುಕೊಳ್ಳುವರು ಅಥವಾ ಆಲಿಸುವರು, ಏನಾದರೂ ಒಂದು ಪದ ಬರಿಬೇಕಿದೆ. ಹಾಗಂದ್ರೆ ಬ್ಲ್ಯಾಕ್ ಬೋರ್ಡಲ್ಲಿ ಆ ಅಯಸ್ಕಾಂತದ ಗುಣಗಳನ್ನ ಪೂರಾ ಬ್ಲ್ಯಾಕ್ ಬೋರ್ಡಲ್ಲಿ ಬರಿಬೇಕು. ಒಂದು ವೇಳೆ ನೀವು ಅದನ್ನು ಟೀಚಿಂಗ್ ಏಡ್ ಮಾಡೋದಾದರೆ ಆ ಟೀಚಿಂಗ್ ಏಡನ್ನು ಪೇಪರ್ ಪೀಸನ್ನು ನಾವು ಬ್ಲ್ಯಾಕ್ ಬೋರ್ಡ್ ವರ್ಕಲ್ಲಿ ಹಚ್ಚಿದರೆ ಸಾಕು. ಅಥವಾ ಪುಸ್ತಕದ ಅಲ್ಲಿ ಬರ್ತಕ್ಕಂಥ ಅಯಸ್ಕಾಂತದ ಗುಣಗಳನ್ನು ನಾವು ಜೆರಾಕ್ಸ್ ಮಾಡಿ ಆ ಕಟ್ ಪೀಸನ್ನು ಅಲ್ಲಿ ಬ್ಲ್ಯಾಕ್ ಬೋರ್ಡ್ ವರ್ಕಲ್ಲಿ ಹಚ್ಚಿದ್ರೂ ನಡೆಯುತ್ತೆ ಅಂತ. ಇನ್ನು ಮೂರನೇದು ಯಾವುದು? ಅಯಸ್ಕಾಂತದ ವಿಧಗಳು ಅಂತ. ನೀವು ಇಲ್ಲಿ ಟೀಚರ್ ಆ್ಯಕ್ಟಿವಿಟಿಯಲ್ಲಿ ಏನು ಬರೀತೀರಿ? ಟೀಚರ್ ಪಾಯಿಂಟ್ ಅಯಸ್ಕಾಂತದ ವಿಧಗಳು, ಮತ್ತು ಟೀಚರ್ ಆ್ಯಕ್ಟಿವಿಟಿಯಲ್ಲಿ ಕಾಂತೀಯ ಮತ್ತು ಅಕಾಂತೀಯ ವಿಧಗಳು ಅಂತ ತಗೋಬೋದು ಅಂತ ನಾನು, ಅಥವಾ ಇನ್ನೂ ಲಾಳಾಕೃತಿ ನಾವು ಸಂಕ್ಷಿಪ್ತ ಹೇಳಕತ್ತೀನಿ. ಹಾಗಂದ್ರೆ ಸ್ಟೂಡೆಂಟ್ ಆ್ಯಕ್ಟಿವಿಟಿಯಲ್ಲಿ ವಿದ್ಯಾರ್ಥಿಗಳು ಅಯಸ್ಕಾಂತದ ವಿಧದ ಚಿತ್ರವನ್ನು ವೀಕ್ಷಿಸುವರು ಅಂತ ಬರೀಬೇಕು. ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಅಯಸ್ಕಾಂತದ ವಿಧದ ಚಿತ್ರವನ್ನು ವೀಕ್ಷಿಸುವರು. ಇನ್ನು ಸ್ಟೂಡೆಂಟ್ ಔಟ್ಕಮ್ ಏನು? ಚಿತ್ರಿಸಿಕೊಳ್ಳುವರು ಅಂತ ಅರ್ಥ. ಅದೇ ಚಿತ್ರವನ್ನು ನಾವೇನು ಮಾಡಬೇಕು? ಬ್ಲ್ಯಾಕ್ ಬೋರ್ಡ್ ಆ್ಯಕ್ಟಿವಿಟಿಯಲ್ಲಿ ಬ್ಲ್ಯಾಕ್ ಬೋರ್ಡ್ ವರ್ಕಲ್ಲಿ ಬರಿಬೇಕು. ಇನ್ನು ಕೊನೆಯದಾಗಿ ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ವೇಳೆ ಪ್ರಯೋಗ ಮಾಡ್ತಿದ್ರೆ ಆ ಅಯಸ್ಕಾಂತದ ಒಂದು ಸ್ಟ್ಯಾಂಡ್ಗೆ ಅಯಸ್ಕಾಂತವನ್ನು ಕಟ್ಟಿ ಅದು ದಕ್ಷಿಣೋತ್ತರವಾಗಿ ನಿಲ್ತಕ್ಕಂಥ ಒಂದು ಪ್ರಯೋಗವನ್ನು ನೀವು ಮಾಡ್ಬೋದು. ಎಲ್ಲಿ? ಟೀಚರ್ ಆ್ಯಕ್ಟಿವಿಟಿಯಲ್ಲಿ ಅದನ್ನೆಲ್ಲ ಬರೀಬೇಕು. ಅದೇ ರೀತಿಯಾಗಿ ಸ್ಟೂಡೆಂಟ್ ಆ್ಯಕ್ಟಿವಿಟಿಯಲ್ಲಿ ವಿದ್ಯಾರ್ಥಿಗಳ ಪ್ರಯೋಗವನ್ನು ಸೂಕ್ಷ್ಮವಾಗಿ ವೀಕ್ಷಿಸುವರು ಅಂತ ಬರೀಬೇಕು. ಇಲ್ಲಿ ಸ್ಟೂಡೆಂಟ್ ಆ್ಯಕ್ಟಿವಿಟಿಯಲ್ಲಿ ಔಟ್ಕಮ್ ಏನಾಗುತ್ತೆ? ವೀಕ್ಷಿಸುವರು ಅಂತ ಬರೀತಾರೆ. ಬ್ಲ್ಯಾಕ್ ಬೋರ್ಡಲ್ಲಿ ಅದರೆಲ್ಲ ಎಕ್ಸ್ಪೆರಿಮೆಂಟ್ನ ಚಿತ್ರನ ತೆಗಿಬೋದು ಅಥವಾ ಅದರಲ್ಲಿರ್ತಕ್ಕಂಥ ಮುಖ್ಯ ಪಾಯಿಂಟ್ಗಳನ್ನು ಬರಿಬೋದು. ಇದು ಸಂಕ್ಷಿಪ್ತವಾಗಿ 20 ನಿಮಿಷಕ್ಕೆ ಸೀಮಿತವಾಗಿರತಕ್ಕಂತಹ ಪ್ರೆಸೆಂಟೇಷನ್ ಅಥವಾ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹಂಗಾರೆ 10ನೇದು ಯಾವುದು? ರೀಕ್ಯಾಪ್ಚುರೇಷನ್. ಈ ರೀಕ್ಯಾಪ್ಚುರೇಷನ್ನಲ್ಲಿ ಭಾಳ ಸಿಂಪಲ್ಲು. ನಾ ಈ ಹಿಂದೆ ಹೇಳಿದಾಗೆ 20 ನಿಮಿಷ ಇತ್ತಂದರೆ ಇದನ್ನು 10 ನಿಮಿಷಕ್ಕೆ ಸೀಮಿತಗೊಳಿಸಿಬಿಡಬೇಕು. ಹೇಗೆ? ಇಲ್ಲಿ ಪ್ರಶ್ನೆಗಳನ್ನು ಕೇಳೋದಷ್ಟೇ. ಇಲ್ಲಿ ಟೀಚರ್ ಪಾಯಿಂಟ್ ಇರುತ್ತೆ, ಟೀಚರ್ ಆ್ಯಕ್ಟಿವಿಟಿ ಇರುತ್ತೆ, ಸ್ಟೂಡೆಂಟ್ ಆ್ಯಕ್ಟಿವಿಟಿ ಇರುತ್ತೆ, ಬ್ಲ್ಯಾಕ್ ಬೋರ್ಡ್ ಇರುತ್ತೆ. ಇಲ್ಲಿ ನೀವು ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬ್ಲ್ಯಾಕ್ ಬೋರ್ಡನ್ನು ಒಂದೇನೂ ಮಾಡ್ಬೋದು ಅಂತ ಅರ್ಥ. ಹಾಗಾಗಿ ನಾವೇನು ಮಾಡಿರ್ತೀವಿ? ಟೀಚರ್ ಪಾಯಿಂಟಲ್ಲಿ ಅಯಸ್ಕಾಂತದ ಅರ್ಥ ಅಂದರೆ ಅಯಸ್ಕಾಂತ ಎಂದರೇನು ಅಂತ ಪ್ರಶ್ನೆ ಕೇಳ್ಬೋದು. ಅದರ ಉತ್ತರವನ್ನು ನೀವು ಟೀಚರ್ ಆ್ಯಕ್ಟಿವಿಟಿ ಮತ್ತು ಬ್ಲ್ಯಾಕ್ ಬೋರ್ಡ್ ಆ್ಯಕ್ಟಿವಿಟಿ 2 ಕಾಲಮ್ ಸೇರಿ ಒಟ್ಟಿಗೆ ಬರಿಬೋದು ಅಂತ ಅರ್ಥ. ಜೊತೆಗೆ 2ನೇ ಪಾಯಿಂಟು ಅಯಸ್ಕಾಂತದ ವಿಧಗಳು ಯಾವುವು ಅಂತ ಕೇಳ್ತಕ್ಕಂಥದ್ದು. 3ನೇ ಪಾಯಿಂಟು 2ನೇ ಪಾಯಿಂಟು ಅಯಸ್ಕಾಂತದ ಗುಣಗಳು ಯಾವುವು ಅಂತ ಕೇಳೋದು. 3ನೇ ಪಾಯಿಂಟ್ ಅಂದ್ರೆ ಅಯಸ್ಕಾಂತದ ವಿಧಗಳು ಎಷ್ಟು ಅಂತ ಕೇಳ್ತಕ್ಕಂಥದ್ದು ಅಂತ ಅರ್ಥ. 4ನೇದು ಯಾವುದು ಅಂತಂದರೆ ಪ್ರಶ್ನೆ ಅಯಸ್ಕಾಂತ ವಿಧವನ್ನು ಹೆಸರಿಸಿ ಅಂತ ನೀವು ಕೇಳಿದರೆ ಅದನ್ನು ಆ ಉತ್ತರವನ್ನು ಅಲ್ಲೇ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಕಾಲಮ್ ಆರ್ ಬ್ಲ್ಯಾಕ್ ಬೋರ್ಡ್ ಆ್ಯಕ್ಟಿವಿಟಿ 2 ಕಾಲಮನ್ನು ಸೇರಿಸಿ ನೀವು ಬರಿಬಹುದು ಅಂತ ಅರ್ಥ. ಇದಕ್ಕೆ ರೀಕ್ಯಾಪ್ಚುರೇಷನಲ್ಲಿ ಕೇವಲ ಏನು ಮಾಡೋದು? ಟೀಚಿಂಗ್ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳೋದು ಅಂತ ಅರ್ಥ. ಅಂದರೆ ನಾವು ಡೆವಲಪ್ಮೆಂಟಲ್ಲಿ ಹೇಳಿದಂಥ ಪಾಠ, ಬೆಳವಣಿಗೆಯಲ್ಲಿ ಹೇಳಿದಂಥ ಪಾಠ ತಿಳಿತೋ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ? ರೀಕ್ಯಾಪ್ಚುರೇಷನ್ ಮಾಡ್ತೀವಿ. ಅದಕ್ಕೆ ನಾವು ಪುನರ್ಬಲನ ಅಂತ ಕರಿತೀವಿ. ಪುನರ್ಬಲನದ ಹಂತದಲ್ಲಿ ನಾವು ಟೀಚರ್ ಪಾಯಿಂಟ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಟೀಚರ್ ಆ್ಯಕ್ಟಿವಿಟಿಯಲ್ಲಿ ಪ್ರಶ್ನೆ ಕೇಳಿ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಮತ್ತು ಬ್ಲ್ಯಾಕ್ ಬೋರ್ಡ್ ಆ್ಯಕ್ಟಿವಿಟಿ ಎರಡನ್ನು ಸೇರಿ ಅಲ್ಲಿ ಅದರ ಉತ್ತರವನ್ನು ನೀವು ಬರೀಬೇಕು. ಅದೇ ಉತ್ತರವನ್ನು ಅಲ್ಲಿ ಬ್ಲ್ಯಾಕ್ ಬೋರ್ಡಲ್ಲಿ ಬರೀಬೇಕಾಗುತ್ತೆ ಅಂತ ಅರ್ಥ. ಇನ್ನು 11ನೇ ಪಾಯಿಂಟ್ ಯಾವುದಂತಂದ್ರೆ ಇವ್ಯಾಲ್ಯೂಯೇಷನ್. ನಾನು ಇಲ್ಲಿ ಏನು ಮಾಡೀನಿ? ಎಷ್ಟು ಟೈಪ್ ಇವ್ಯಾಲ್ಯೂಯೇಷನ್ ಇರುತ್ತೆ ಅಂದ್ರೆ ಫಿಲ್ ದ ಬ್ಲ್ಯಾಂಕ್ ಇರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಸಿಂಗಲ್ ಆನ್ಸರ್ ಟೈಪ್ ಇರುತ್ತೆ, ಎಸ್ ಆರ್ ನೋ ಇರುತ್ತೆ. ಇಲ್ಲಿ ಮೇಲೆ ಬರೆದುಬಿಟ್ಟೆ ನಾನು. ಅಂದರೆ ಇದರಲ್ಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ವಸ್ತುನಿಷ್ಠ ಪ್ರಶ್ನೆಗಳು, ಒಂದೇ ಉತ್ತರದ ಪ್ರಶ್ನೆಗಳು ಮತ್ತು ಹೌದು ಮತ್ತು ಅಲ್ಲ ಅಂತಕ್ಕಂಥ ಉತ್ತರಗಳನ್ನು
ನಾ ಕಾಮನ್ನಾಗಿ ಕೊಟ್ಟೇನೆ. ಅಲ್ಲಿ ನೀವು ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿರಿ ಇಲ್ಲಿ ಟಿಕ್ ಹೊಡೆದು ಬಿಡ್ಬೇಕು. ಅದ್ರ ಕೆಳಗಡೆ ಈಗ ನೋಡ್ರಿ, ನಾನು ಇಲ್ಲಿ ಏನು ಮಾಡೀನಿ, ಫಿಲ್ ದ ಬ್ಲ್ಯಾಂಕ್ ಅಂತ ಟಿಕ್ ಹೊಡೆದಿನಿ. ನಾ ಇಲ್ಲಿ ಫಿಲ್ ದ ಬ್ಲ್ಯಾಂಕ್ ಪ್ರಶ್ನೆಗಳನ್ನು ಕೇಳ್ತೀನಿ. ಏನು? ಒಂದನೇದು, ಅಯಸ್ಕಾಂತವು ಡ್ಯಾಶ್ ಗುಣವನ್ನು ಹೊಂದಿದೆ. ಎರಡನೇದು, ಅಯಸ್ಕಾಂತವು ಡ್ಯಾಶ್ ದಿಕ್ಕಿನಲ್ಲಿಯೇ ನಿಲ್ಲುತ್ತದೆ. ಮೂರನೇದು, ಅಯಸ್ಕಾಂತದಲ್ಲಿ ಡ್ಯಾಶ್ ಧ್ರುವಗಳಿವೆ, 2 ಧ್ರುವಗಳಿವೆ. ನಾಲ್ಕನೇದು, ಅಯಸ್ಕಾಂತದ ವಿಧಗಳು ಡ್ಯಾಶ್, ಎಷ್ಟು ವಿಧಗಳು ಹೇಳಿರ್ತೀರ ಅಷ್ಟು ವಿಧಗಳನ್ನು ಉತ್ತರ ಕೊಡ್ತಾರೆ. ಇಲ್ಲೇ ಬಿಟ್ಟ ಸ್ಥಳ ಮಾಡಿದ್ದೀನಿ, ಅಲ್ಲಿ ಫಿಲ್ ದ ಬ್ಲ್ಯಾಂಕಲ್ಲಿ ಟಿಕ್ ಮಾಡಬೇಕು. ಅದೇ ರೀತಿಯಾಗಿ ಹೋಮ್ವರ್ಕ್ ಏನು ಕೊಡೋದು, 11ನೇ ಪಾಯಿಂಟು ಮನೆಗೆಲಸ, ಅಯಸ್ಕಾಂತದ ಗುಣಗಳು ಯಾವುವು ಪರೀಕ್ಷಿಸಿ. ಅವ್ರು ಏನು ಮಾಡ್ತಾರೆ, ಅಯಸ್ಕಾಂತದ ಗುಣಗಳನ್ನು ಪರೀಕ್ಷಿಸ್ತಾರೆ ಒಂದಕ್ಕೊಂದು. ಏನು, ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟೆಡ್, ಲೈಕ್ ಪೋಲ್ಸ್ ಆರ್ ರಿಪೆಲ್ಲು, ಹೀಗೆ ಅದರಲ್ಲಿ ದಕ್ಷಿಣೋತ್ತರ, ಹೀಗೆ ನೀವೇನು ನಾನು ಸಂಕ್ಷಿಪ್ತ ಉದಾಹರಣೆ ಕೊಟ್ಟೆ. ಅದನ್ನು ಪರೀಕ್ಷಿಸಿ ಅಂದರೆ ಅವರೇ ಪರೀಕ್ಷೆ ಮಾಡ್ಕೊತಾರೆ. ಕೊನೆಯದೇನಂತಂದ್ರೆ ಮನೆ ಚಟುವಟಿಕೆ ಏನಪ್ಪ ಅಂತಂದ್ರೆ 12ನೇದ್ದು, ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿ ಇಡಲಾದ ವಸ್ತುಗಳಲ್ಲಿ ಅಯಸ್ಕಾಂತಗಳನ್ನು ಸಂಗ್ರಹಿಸಿ. ಅಂದರೆ ಅವ್ರ ಮನೆಯಾಗ ಏನೇನು ವಸ್ತುಗಳನ್ನು ಸಂಗ್ರಹಿಸಿರ್ತಾರಲ್ಲ ಆ ವಸ್ತುಗಳಿಗೆ ಅನುಗುಣವಾಗಿ ಎಲ್ಲೆಲ್ಲಿ ರೇಡಿಯೋಗಳಲ್ಲಿ, ಟೇಪ್ ರೆಕಾರ್ಡ್ಗಳಲ್ಲಿ, ಮೊಬೈಲ್ಗಳಲ್ಲಿ ಮತ್ತು ಬೇರೆ ಬೇರೆ ಬ್ಯಾಟ್ರಿಗಳಲ್ಲಿ ಅಯಸ್ಕಾಂತಗಳು ಇರ್ತವೆ. ಅವುಗಳನ್ನು ಸಂಗ್ರಹ ಮಾಡಿಡಿ ಅಂತಕ್ಕಂಥದ್ದನ್ನು ಚಟುವಟಿಕೆ ಕೊಡಬೇಕು. ಅಂದರೆ ಚಟುವಟಿಕೆ ಅಂದರೆ ಬರೆಯೋದಾಗಿರ್ಬಾರ್ದು, ಅವರು ಆಲಿಸ್ತಕ್ಕಂಥದ್ದು, ಸಂಗ್ರಹಿಸ್ತಕ್ಕಂಥದ್ದು, ಚಟುವಟಿಕೆ ಮಾಡ್ತಕ್ಕಂಥದ್ದು, ಇನ್ವಾಲ್ವ್ ಆಗ್ತಕ್ಕಂಥದ್ದನ್ನು ಕೊಡಬೇಕು. ಇಷ್ಟು ಹೇಳಿದರೆ ದಿಸ್ ಈಸ್ ವಾಟ್ ದಿ ಫಾರ್ಮ್ಯಾಟ್ ಆಫ್ ದಿ ಲೆಸನ್ ಪ್ಲ್ಯಾನ್. ಥ್ಯಾಂಕ್ ಯು.